ಹಾಯ್ ಗೈಸ್, ಲಾಸ್ಟ್ ಪಾರ್ಟಲ್ಲಿ ನಾನು ಒಳ್ಳೆ ಆ್ಯಕ್ಟರ್ ಆಗಬೇಕು ಮತ್ತು ಜಿನ್ ಸಮಾಧಾನ ಮಾಡಿದ್ರು ಹೋಗುವಾಗ ಪ್ರಜ್ಞೆ ತಪ್ಪಿ ಶಿಯಾ ಬಿದ್ದಿರ್ತಾಳೆ. ಸೊ ಇದ್ರ ನೆಕ್ಸ್ಟ್ ಏನಾಗುತ್ತೆ ಅಂತ ಇವತ್ತು ನೋಡೋಣ. ಬಿದ್ದಿರೋ ಶಿಯಾನ ಅರೆಸ್ಟ್ ಮಾಡೋಕ್ಕೆ ಮಲಗಿಸಿ ಡಾಕ್ಟರ್ನ ಕರೆಸಿ ಬಂದು ಚೆಕ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ತುಂಬ ವರ್ಕ್ ಮಾಡ್ತಾ ಇದ್ದಾರೆ, ತುಂಬ ಸ್ಟ್ರೆಸ್ ಆಗಿದ್ದಾರೆ. ಇವರು ಒನ್ ಡೇ ಫುಲ್ಲಾಗಿ ರೆಸ್ಟ್ ಮಾಡಲಿ ಅಂದು ಡಾಕ್ಟರ್ ಅಲ್ಲಿಂದ ಹೋಗ್ತಾರೆ. ತುಂಬ ಟೈಮ್ ನಂತರ ನಿದ್ದೆಯಿಂದ ಎದ್ದಿರೋ ಶಿಯಾನ ಮೈಂಡಲ್ಲಿ ಓಡ್ತಾ ಇರೋದು ಒಂದೇ ವಿಷಯ. ಇವಳ ಹತ್ರ ಸುಳ್ಳು ಹೇಳಿ ಯಾಮಾರಿಸಿದ ಜಿನ್ ಮನೇಲಿ ಇರಬಾರ್ದು ಅಂತ ಮನೆ ಬಿಟ್ಟು ಹೋಗೋಣ ಅಂದರೆ ಶಿಯಾ ಖಂಡಿತ ಇದೇ ಕೆಲಸ ಮಾಡ್ತಾಳೆ ಅಂತ ಗೊತ್ತಾಗಿ ಜಿನ್ ಆಲ್ರೆಡಿ ಗೆಸ್ ಮಾಡಿ ಇವಳು ಇಲ್ಲಿಂದ ಹೊರಗಡೆ ಹೋಗದೆ ಇರೋ ರೀತಿ ಮನೇಲಿ 2 ಬಾಡಿಗಳನ್ನ ಸೆಟ್ ಮಾಡಿದ್ದಾನೆ. ಸಿಟ್ಟಾಗಿ ಶಿಯಾ ಜಿನ್ಗೆ ಕಾಲ್ ಮಾಡಿ ನಾನು ಮನೆಯಿಂದ ಹೊರಗಡೆ ಹೋಗಬೇಕು ಅಂದರೆ ಜಿನ್ ಅದೆಲ್ಲ ಆಗಲ್ಲ, ನೀನು ಮನೇಲೇ ಇರಬೇಕು, ನಾನು ಬಂದು ಮಾತಾಡ್ತೀನಿ ಎಂದು ಫೋನ್ ಕಟ್ ಮಾಡ್ತಾನೆ. ಇವಾಗ ಮನೇಲಿರೋ ಶಿಯಾಗೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇವರಿಬ್ಬರಿಗೂ ಮ್ಯಾರೇಜ್ ಆಗಿರೋ ಸರ್ಟಿಫಿಕೇಟ್ನ ತೊಗೊಂಡು ಇಲ್ಲಿಂದ ಹೋಗೋಣ ಅಂದರೆ ಖಂಡಿತ ಜಿನ್ ಬಿಡೋದಿಲ್ಲ. ಮನೇಲಿ ಕೆಲಸ ಮಾಡೋ ಲೇಡಿ ಹತ್ರ ಸುಳ್ಳು ಹೇಳೋಕ್ಕೆ ಟ್ರೈ ಮಾಡ್ತಾಳೆ, ನನಗೆ ಫೀವರ್, ಆದರೆ ಜಿನ್ ನನ್ನ ಮನೆಯಿಂದ ಹೊರಗಡೆ ಬಿಡ್ತಾ ಇಲ್ಲ. ಇಲ್ಲಿ ಕೆಲಸ ಮಾಡೋ ಲೇಡಿ ಏನು ಹೇಳೋದು ಅಂತ ತಿಳಿದೆ ಶಿಯಾನ ಚೆಕ್ ಮಾಡಿ ನೋಡಿ ಫೀವರ್ ಇದೆ ಅಂತ ಹೊರಗಡೆ ಹೋಗೋದು ಅಂತ ನಿರ್ಧಾರ ಮಾಡುವಾಗಲೇ ಕರೆಕ್ಟಾಗಿ ರೂಮಿಂದ ಹೊರಗಡೆ ಹೋಗುವಾಗ ಜಿನ್ ಬರ್ತಾನೆ. ಶಿಯಾ ತನಗಿರೋ ಮೂಳೆನ ಇಸ್ಕಿ ಮಾಡಿದ ಪ್ಲ್ಯಾನ್ ಹಾಳಾಯಿತು, ನೀವು ಸುಮ್ಮನೆ ನನ್ನ ತಡೀತಾ ಇದ್ದೀರಾ, ತಡಿಬೇಡಿ, ನಾನು ಇಲ್ಲಿಂದ ಹೋಗಲೇಬೇಕು ಅಂತ ಶಿಯಾ ಹೇಳುವಾಗ ಜಿನ್ ಆದರೆ ಇಲ್ಲಿಂದ ಹೋಗೋಕೆ ಬಿಡ್ತಾನೆ ಇಲ್ಲ. ಶಿಯಾ ಟೆನ್ಷನ್ ಆಗಿ ಜಿನ್ ಕೈನ ಕಡ್ದುಬಿಡ್ತಾಳೆ. ಇಷ್ಟಾದರೂ ಜಿನ್ ನೋವೇ ಆಗಿಲ್ಲ ಅಂತ ಆ್ಯಕ್ಟ್ ಮಾಡಿ ಶಿಯಾ ನಾನಿನ್ನ ಹೊರಗಡೆ ಹೋಗೋಕೆ ಬಿಡಲ್ಲ, ಡಾಕ್ಟರ್ ನಿನಗೆ ಚೆನ್ನಾಗಿ ರೆಸ್ಟ್ ಮಾಡೋಕೆ ಹೇಳಿದ್ದಾರೆ, ಸೊ ಮನೇಲೇ ಇರು, ಆಗಲ್ಲ ಅಂತೂ ಸಿಟ್ಟು ಮಾಡ್ಕೊಂಡು ಶಿಯಾ ಅವಳ ರೂಮಲ್ಲಿ ಬರ್ತಾಳೆ. ತುಂಬ ಟೈಮ್ ಹೀಗೆ ಕೂತಿರೋದಕ್ಕೂ ಬೋರ್ ಆಗ್ತಾಯಿದೆ. ಅವಳ ಫ್ರೆಂಡ್ಗೆ ಲಿನ್ಗೆ ಕಾಲ್ ಮಾಡಿ ಬರೋಕ್ಕೆ ಹೇಳಿ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರೆ ಲಾಸ್ಟಲ್ಲಿ ಜಿನ್ ಬಿಡಲ್ಲ. ಯಾರ ಹತ್ರ ಹೆಲ್ಪ್ ಕೇಳೋದು ಅಂತ ಥಿಂಕ್ ಮಾಡುವಾಗ ಚಾಯನ್ ಮೈಂಡ್ಗೆ ಬರ್ತಾನೆ. ಕಾಲ್ ಮಾಡಿ ಇಂಡೈರೆಕ್ಟಾಗಿ ಹೆಲ್ಪ್ ಕೇಳ್ತಾ ಇದ್ದಾರೆ, ಆದರೆ ಚಾಯನ್ಗೆ ಏನೂ ಅರ್ಥ ಆಗಲಿಲ್ಲ. ಶಿಯಾ ಏನು ಹೇಳ್ತಾ ಇದೆಯಾ ಅಂತ ಇದ್ದಾನೆ. ಇದ್ರ ಮೇಲೆ ಶಿಯಾ ಬೇಕು ಅಂತ ಊಟ ಮಾಡಿದೆ ಜಿನ್ನ ಸಿಟ್ಟು ಮಾಡಿಸ್ತಾ ಇದ್ದಾಳೆ. ಇದನ್ನೆಲ್ಲ ಇಲ್ಲಿ ವರ್ಕ್ ಮಾಡೋ ಲೇಡಿ ಜಿನ್ ಹತ್ರ ಹೇಳಿದ್ಮೇಲೆ ಜಿನ್ಗೆ ಗೊತ್ತಾಗುತ್ತೆ. ಆದರೆ ನಿಜ ಏನು ಅಂದರೆ ಶಿಯಾ ಯಾರೂ ನೋಡದೇ ಇರುವಾಗ ಚಿಪ್ಸ್ ಎಲ್ಲ ತೊಗೊಂಡು ಹೋಗಿ ಒಬ್ಬಳೇ ತಿಂತಾ ಇದ್ದಾಳೆ. ಜಿನ್ ಶಿಯಾನ ಸಮಾಧಾನ ಮಾಡೋಣ ಅಂತ ಹೋದರೆ ಕರೆಕ್ಟಾಗಿ ಚಿಪ್ಸ್ ಪ್ಯಾಕ್ ಜೊತೆಗೆ ಸಿಗಾಕೋತಾಳೆ. ಜಿನ್ನು ಶಿಯಾಗೆ ಅಡ್ವೈಸ್ ಮಾಡ್ತಾ ಇದ್ದಾನೆ, ನನ್ನ ಮೇಲಿರೋ ಕೋಪಕ್ಕೆ ನೀನು ಸರಿಯಾದ ಊಟ ಮಾಡಿದೆ, ರೆಸ್ಟ್ ತೊಗೊಳ್ದೆ ಈ ರೀತಿ ಎಲ್ಲ ಮಾಡಬೇಡ, ನನ್ನ ಜೊತೆ ಒಟ್ಟಿಗೆ ಈ ಮನೇಲಿ ಇರೋಕ್ಕೆ ಇಷ್ಟ ಆಗಿಲ್ಲ ಅಂದರೆ ನಾನು ಬೇಕಿದ್ರೆ ಹೋಟೆಲಲ್ಲಿ ಸ್ಟೇ ಮಾಡ್ತೀನಿ, ನೀನು ಇಲ್ಲೇ ಇರುವಂಥ ಜಿನ್ ಆವಾಗವಾಗ ಜಗಳ ಆಡ್ತಾ ಇದ್ದಾರೆ ಅಂತ ನೋಟ್ ಮಾಡಿದ ಆ ವರ್ಕರ್ ಲೇಡಿ ಜಿನ್ ಅವರ ಅಜ್ಜಿಗೆ ಕಾಲ್ ಮಾಡಿ ಎಲ್ಲ ವಿಷಯನೂ ಹೇಳ್ತಾರೆ. ಇವರಿಬ್ಬರು ಪ್ರಾಬ್ಲಮ್ ಮಾಡ್ತಾನೆ ಇರೋದು ನೋಡಿದ್ರೆ ಒಬ್ರಿಗೊಬ್ರು ಇಷ್ಟಪಟ್ಟು ಮ್ಯಾರೇಜ್ ಮಾಡ್ಕೊಂಡಿಲ್ಲೇನೋ ಅಂತ ಜಿನ್ ಅಜ್ಜಿ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಜಿನ್ ಅವ್ನ ರೂಮ್ಗೆ ಹೋಗಿದ್ದಾನೆ ಅಂತ ನೋಟ್ ಮಾಡಿ ಶಿಯಾ ಅವ್ನ ರೂಮ್ ಡೋರ್ ಲಾಕ್ ಆಗೋ ರೀತಿ ಸೆಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಬಾಡಿಗಾರ್ಡ್ನು ಡೈವರ್ಟ್ ಮಾಡಿ ಜಿನ್ ರೂಮಲ್ಲಿ ಸಿಗಾಕೊಂಡಿದ್ದಾರೆ, ಅವರಿಗೆ ಹೆಲ್ಪ್ ಮಾಡಿ ಎಂದು ಶಿಯಾ ಅಲ್ಲಿಂದ ಆಗ್ತಾರೆ. ರೋಡಲ್ಲಿ ತುಂಬ ದೂರ ನಡ್ಕೊಂಡು ಹೋಗುವಾಗ ದಿಢೀರಂತ ಶಿಯಾ ಆಪೋಸಿಟಲ್ಲಿ ಒಂದು ಕಾರ್ ಬರುತ್ತೆ. ಅದರಲ್ಲಿ ಯಾರಿದ್ದಾರೆ ಅಂದರೆ ಜಿನ್ ಅಜ್ಜಿನೇ. ಶಿಯಾನ ಅಲ್ಲಿಂದ ಮತ್ತೆ ಮನೆ ಕರ್ಕೊಂಡು ಹೋಗುವಾಗಲೇ ಇಲ್ಲಿ ಜಿನ್ ಬಾಡಿಗಾರ್ಡ್ ಎಲ್ಲ ಹೊರಗಡೆ ಬರ್ತಾರೆ. ಶಿಯಾ ಎಲ್ಲೋದ್ಲು ಅಂತ ಗೊತ್ತಿಲ್ಲ, ಬೇಗ ಕಂಡುಹಿಡಿಬೇಕು ಅಂತ ಎಲ್ಲರೂ ಹೋಗುವಾಗ ಆಪೋಸಿಟಲ್ಲಿ ಜಿನ್ ಅಜ್ಜಿ ಬರ್ತಾರೆ. ಜಿನ್ ಮನೆಯಲ್ಲಿ ಆವಾಗವಾಗ ನಿಮ್ಮಿಬ್ಬರಿಗೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಎಲ್ಲ ವಿಷಯನೂ ನನಗೆ ಗೊತ್ತು, ನಿನಗೆ ಈ ಹುಡುಗಿ ಇಷ್ಟ ಅಲ್ಲ ಅಂದರೆ ಮತ್ತೇನಕ್ಕೆ ಮ್ಯಾರೇಜ್ ಮಾಡ್ಕೊಂಡೆ ಅಂತ ಅವನಿಗೆ ಚೆನ್ನಾಗಿ ಬೈದು ಇಬ್ಬರೂ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಮನೆಗೆ ಬಂದಮೇಲೆ ಶಿಯಾ ಇವಳು ಬಟ್ಟೆ ಎಲ್ಲ ಪ್ಯಾಕ್ ಮಾಡೋದು ನೋಡಿ ಜಿನ್ ಹೆದರುತ್ತಾನೆ. ಒಂದು ವೇಳೆ ನನ್ನ ಮೇಲಿರೋ ಕೋಪಕ್ಕೆ ನನ್ನ ಡೈವರ್ಸ್ ಮಾಡಿ ಹೋಗ್ತಾಳೇನೋ ಅಂತ ಅನ್ಕೊತಾನೆ. ಶಿಯಾ ಹತ್ರ ಹೋಗಿ ಸ್ವಲ್ಪನಾದರೂ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ನನಗೆ ಸ್ಟಾರ್ಟಿಂಗಿಂದನೂ ನೀನಂದರೆ ಇಷ್ಟ, ನಾನು ನಿನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಒಂದು ರೆಸ್ಟೋರೆಂಟಲ್ಲಿ, ನೀನು ಬಂದಿದ್ದೆ, ಆವಾಗ ನಾನು ನನ್ನ ಕಾರ್ಡ್ ಕೊಟ್ಟು ಪೇ ಮಾಡೋಣ ಅಂತ ನೋಡಿದ್ರೆ ಆ ದಿನ ಕಾರ್ಡ್ ನಾನು ವರ್ಕ್ ಆಗಲಿಲ್ಲ. ಆವಾಗ ನೀನೇ ನನಗೂ ಸೇರಿ ಬಿಲ್ ಪೇ ಮಾಡಿ ಒಂದು ಕೇಕ್ನ ಪ್ರೆಸೆಂಟ್ ಮಾಡಿದೆ. ಅವತ್ತು ನಡೆದಿರೋ ವಿಷಯನ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಇದೇ ನಾವಿಬ್ಬರು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಅದ್ರ ಮೇಲೆ ಒಂದು ದಿನ ತುಂಬ ದುಃಖದಲ್ಲಿದ್ದಾಗ ಜಿನ್ ಕ್ಲಬ್ಬಲ್ಲಿ ಡ್ರಿಂಕ್ ಮಾಡ್ತಾ ಇದ್ದೆ, ಅದೇ ಕ್ಲಬ್ಗೆ ಶಿಯಾನೂ ಬಂದಿರ್ತಾಳೆ. ಇಬ್ಬರು ಕೋಇನ್ಸಿಡೆಂಟಾಗಿ ಡಿಕ್ಕಿ ಹೊಡಿತಾರೆ. ಶಿಯಾ ಹೋಗಿ ಅಲ್ಲಿರೋ ಡ್ರಿಂಕ್ ಮಾಡ್ತಿರೋ ಒಬ್ಬರು ಪರ್ಸನ್ ಮೇಲೆ ಹೋಗಿ ಬೀಳ್ತಾಳೆ. ಆವಾಗ ಅವ್ರ ಫೋನ್ ಡ್ಯಾಮೇಜ್ ಆಗುತ್ತೆ. ಯಾರು ಡಿಕ್ಕಿ ಹೊಡ್ತಿರೋದಂತ ಹೊರಗಡೆ ಹೋಗಿ ಚೆಕ್ ಮಾಡಿದ್ರೆ ಜಿನ್ ಚೆನ್ನಾಗಿ ಡ್ರಿಂಕ್ ಮಾಡಿ ಕಾರಲ್ಲೇ ಕೂತಿದ್ದಾನೆ. ಅದು ತುಂಬ ಬೇಜಾರಾಗಿ ಇವನ ಹತ್ರ ಜಗಳ ಆಡೋಣ ಅಂತ ಫಾಸ್ಟಾಗಿ ಬಂದು ಶಿಯಾ ಜಿನ್ ಫೇಸ್ ನೋಡಿ ಇವನ ಹತ್ರ ಏನು ಮಾತಾಡಿದ್ರು ಅರ್ಥ ಆಗಲ್ಲ ಅಂತ ಸರಿ ಹೋದರೆ ಹೋಗಲಿ ಅಂತ ಜಿನ್ ಸೇಫಾಗಿ ಮನೇಲಿ ಬಿಡಿ ಅಂತ ಡೈವರ್ ಹತ್ರ ಹೇಳಿ ಅಲ್ಲಿಂದ ಹೋಗ್ತಾಳೆ. ಈ ಥರ ಇವರಿಬ್ಬರು ಕೆಲವೊಂದು ಸಮಯದಲ್ಲಿ ಮೀಟ್ ಮಾಡಿದ್ದಾರೆ. ಅದ್ರ ಮೇಲೆ ಶಿಯಾಗೆ ಗೊತ್ತಿಲ್ಲದಾಗೆ ಫಾಲೋ ಮಾಡೋದು, ಈ ಥರನೇ ಜಿನ್ ಶಿಯಾನ ಒಂದು ಸೈಡಾಗಿ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ.
ಈಗ ಫ್ಲ್ಯಾಶ್ ಬ್ಯಾಕ್ ಮುಗಿದು ಏನು ಸಮಾಧಾನ ಮಾಡಿದ್ರು ಶಿಯಾ ಕೇಳೋ ಹಾಗೆ ಇಲ್ಲ. ನೀವು ಏನೇ ಇದ್ದರೂ ನನ್ನ ಹತ್ರ ಸುಳ್ಳು ಹೇಳಿದ್ದೀರ, ನನ್ನ ಯಾಮಾರಿಸ್ಬಾರ್ದಿತ್ತು. ನಿಮಗೆ ನಾನು ಇಷ್ಟ ಆಗಿದ್ದರೆ ನಿಮ್ಮ ಲೈಫ್ ಪಾರ್ಟ್ನರ್ ಆಗಬೇಕು ಅಂತ ಹೀಗೆಲ್ಲ ಮಾಡಿದ್ರಿ. ಆದರೆ ನೀವು ಮಾಡಿದ ಈ ಕೆಲಸದಿಂದ ನನ್ನ ಲೈಫ್ ಹೇಮನ್ನೇ ಸ್ವಲ್ಪ ದಿನ ಮರೆತುಬಿಟ್ಟೆ. ಇದ್ರ ಮೇಲೆ ನನ್ನಿಂದ ಇಲ್ಲಿ ಇರೋಕ್ಕಾಗಲ್ಲ ಅಂತ ಹೇಳಿ ಈ ಜಿನ್ ಎಷ್ಟೇ ತಡೆದ್ರೂ ಜಿನ್ನ ತಳ್ಳಿ ಇವಳು ಎಲ್ಲ ಥಿಂಗ್ಸ್ನೂ ಪ್ಯಾಕ್ ಮಾಡಿ ಅಲ್ಲಿಂದ ಹೋಗ್ತಾರೆ. ಆದರೆ ಮನೆಯಿಂದ ಹೊರಗೆ ಹೋದ್ಮೇಲೆ ಗೊತ್ತಾಗೋದು ಇವಳು ಕ್ಲೋಸ್ ಫ್ರೆಂಡು ಲಿನ್ ಮನೆಗೆ ಹೋಗೋಣ ಅಂದರೆ ಅವಳು ಅಸಿಸ್ಟೆಂಟ್ ಜೊತೆಗೆ ಇದ್ದಾರೆ. ಹೆಂಗೆ ನೋಡಿದ್ರು ಎಲ್ಲ ವಿಷಯನೂ ಜಿನ್ ಸಪೋರ್ಟಲ್ಲೇ ಇದೆ. ಜಿನ್ ಹತ್ರ ಹಣ ಇಸ್ಕೊಳ್ದೆ ಶಿಯಾ ಇದುವರೆಗೂ ಸೇವ್ ಮಾಡಿಟ್ಟು ಹಣದಿಂದ ಯಾವುದಾದ್ರೂ ಪ್ರಾಪರ್ಟಿನ ತೊಗೋಬೋದು ಅಂತ ಹೋಗಿ ಚೆಕ್ ಮಾಡಿ ನೋಡ್ತಾರೆ. ಅವತ್ತು ಅಂತ ನೋಡಿ ಒಂದು ಕೋಇನ್ಸಿಡೆನ್ಸ್, ಅವರಿಂದ ತಗೊಳಕ್ಕಾಗದೇ ಇರೋ ಪ್ರಾಪರ್ಟಿನೂ ಅವಳಿಗೆ ತಗೊಳ್ತಾಳೆ. ಹೇಳಬೇಕು ಅಂದರೆ ಇದೆಲ್ಲ ಜಿನ್ನಿಂದನೇ ಆಗಿರೋದು. ಇವಳು ಎಲ್ಲಿಗೆ ಹೋಗ್ತಾಳೆ, ಏನು ಮಾಡ್ತಿದ್ದಾಳೆ ಅಂತ ನೋಟ್ ಮಾಡಿ ಶಿಯಾಗೆ ಇಂಡೈರೆಕ್ಟಾಗಿ ಹೆಲ್ಪ್ ಮಾಡ್ತಾ ಇದ್ದಾನೆ. ಇವಾಗ ಇವಳಿಗೆ ಪ್ರಾಪರ್ಟಿ ಈಸಿಯಾಗಿ ಸಿಕ್ಕಿರೋದಕ್ಕೆ ಕಾರಣನೂ ಜಿನ್ನೇ. ಅದು ಅಲ್ಲದೆ ಜಿನ್ ಮತ್ತು ಶಿಯಾ ಡೇಟ್ ಮಾಡ್ತಾ ಇದ್ದಾರೆ ಅಂತಲೇ ತುಂಬ ಚಾನ್ಸ್ ಸಿಗ್ತಾ ಇತ್ತು. ಈ ಒಂದು ಕಾರಣಕ್ಕೆ ಮಾತ್ರ ಇವಳಿಗೆ ಬರೋ ಎಲ್ಲ ಚಾನ್ಸ್ನೂ ಬೇಡ ಅಂತಾಳೆ. ಜಿನ್ ಹೆಲ್ಪ್ ಇಲ್ದಾಗೆ ಇವಳು ಯಾವುದಾದ್ರೂ ಪಾರ್ಟ್ ಟೈಮ್ ಜಾಬ್ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾಳೆ. ದಿಢೀರಂತ ಈ ವಿಷಯವಾಗಿ ಮನೆಯಿಂದ ಹೊರಗಡೆ ಬಂದರೆ ಹೊರಗಡೆ ಚಾಯಿನ್ ವೇಟ್ ಮಾಡ್ತಾ ಇದ್ದಾನೆ. ಇವನ್ನ ನೋಡಿದ್ದೆ ಶಿಯಾಗೆ ಮೈಂಡಲ್ಲಿ ಬರೋದು ಒಂದೇ ವಿಷಯ, ನೀನೇನೇ ಕಿಲಿಗೆ ಬಂದಿದ್ದೀಯಾ, ಜಿನ್ ಹೇಳಿ ನನ್ನ ವಾಚ್ ಮಾಡೋಕೆ ಹೇಳಿ ಕಳಿಸಿದ್ನಾ ಅಂತ ಕೇಳುವಾಗ ಇಲ್ಲ ನಾನು ಸುಮ್ಮನೆ ಬಂದೆ, ನೀನು ಒಬ್ಬಳೇ ಇರ್ತೀಯ ಅಂತ ಜಿನ್ ಏನೇ ಹೆಲ್ಪ್ ಮಾಡಿದ್ರು ನೀನು ಖಂಡಿತ ತೊಗೊಳೋದಿಲ್ಲ ಅಂತ ನನಗೆ ಗೊತ್ತು. ಆದರೆ ನಾನು ನಿನಗೆ ಒಬ್ಬ ಫ್ರೆಂಡ್ ತಾನೆ, ನಿನಗೇನಾದರೂ ಹಣ ಬೇಕಿದ್ರೆ ನನ್ನ ಹತ್ರ ಕೇಳು ಅಂತಾನೆ. ಶಿಯಾ ಅದೆಲ್ಲ ಬೇಡ ಅಂತಾಳೆ. ನನಗೆ ಟೆಂಪ್ರರಿಯಾಗಿ ಎಲ್ಲಾದರೂ ವರ್ಕ್ ಜಾಯ್ನ್ ಮಾಡೋ ರೀತಿ ಹೆಲ್ಪ್ ಮಾಡು. ಶಿಯಾ ಹೇಳಿದ್ದು ಕೇಳಿ ಮಾಲಲ್ಲಿ ಶಿಯಾಗೋಸ್ಕರ ಕೆಲಸ ಕೊಡಿಸ್ತಾನೆ. ಸ್ಟಾರ್ಟಿಂಗಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ಜನಗಳೇ ಇಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ತುಂಬ ಜನ ಬರ್ತಾರೆ. ಶಿಯಾನ ಓನರು ದಿಢೀರಂತ ಶಿಯಾ ಹತ್ರ ಫ್ರೆಂಡ್ಲಿಯಾಗಿ ಮಾತಾಡೋದು ಸ್ಟಾರ್ಟ್ ಮಾಡ್ತಾರೆ. ಇದನ್ನೆಲ್ಲ ನೋಡುವಾಗ ಶಿಯಾ ಗೊತ್ತಾಗುತ್ತೆ ಖಂಡಿತ ಜಿನ್ನೇ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನೋಟ್ ಮಾಡಿ ಇದೆಲ್ಲ ಮಾಡ್ತಿದ್ದಾರೆ ಅಂತ. ಲಾಸ್ಟಲ್ಲಿ ಆ ಕೆಲಸನ ಬೇಡ ಅಂತ ID ಕಾರ್ಡ್ ಎಲ್ಲ ಬಿಚ್ಚಿಕೊಟ್ಟು ಮಾಲಿಂದ ಹೊರಗಡೆ ಬರುವಾಗ ಜಿನ್ ನಂಬರ್ಗೆ ಕಾಲ್ ಮಾಡಿ ಬೈಯೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಫೋನ್ ತೆಗೆಯೋದು ಅಸಿಸ್ಟೆಂಟ್ ಲಾಸ್ಟಲ್ಲಿ ಲೀನೇ ಬೈಸ್ಕೋತಾರೆ. ಮಿಸ್ಟರ್ ಜಿನ್ ಅವ್ರ ಕೆಲಸ ಮಾತ್ರ ಮಾಡೋಕ್ಕೆ ಹೇಳಿ, ಬೇಡದೇ ಇರೋದೇ ನನ್ನ ವಿಷಯಕ್ಕೆಲ್ಲ ತಲೆ ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನನಗೆ ಏನು ಹೆಲ್ಪ್ ಮಾಡೋದು ಬೇಡ, ನನ್ನ ಕೆಲಸ ಹೆಂಗೆ ಮಾಡ್ಕೋಬೇಕು ಅಂತ ನನಗೆ ಗೊತ್ತು ಅಂತ ಅಸಿಸ್ಟೆಂಟ್ ಲೀಗೆ ಕಾಲ್ ಮಾಡಿ ಚಾಯನ್ನ ಮೀಟ್ ಮಾಡಿ ಎಲ್ಲ ಹೇಳ್ತಾರೆ. ಇಷ್ಟು ದಿನ ನನ್ನ ತಾನೇ ತಪ್ಪಾಗಿ ತಿಳ್ಕೊಂಡಿದ್ದೆ, ನಾನೇ ಮಿಸ್ಟರ್ ಜಿನ್ನ ಟ್ರಿಕ್ ಮಾಡಿ ಮೋಸ ಮಾಡಿ ಮದುವೆ ಆದೆ ಅಂತ. ಆದರೆ ನಿಜವಾಗ್ಲೂ ಅವರೇ ಏನು ಇಲ್ಲದೇ ಇರೋ ಪ್ರಾಬ್ಲಮ್ಗೆ ದೊಡ್ಡದಾಗಿ ಹೇಳಿ ನನ್ನ ಮ್ಯಾರೇಜ್ ಮಾಡಿಕೊಂಡ್ರು. ನನ್ನ ಸ್ಟಾರ್ಟಿಂಗಿಂದನೂ ಜಿನ್ಗೆ ಇಷ್ಟ, ಅವರು ನನ್ನ ಒಂದು ಸೈಡಾಗಿ ಲವ್ ಮಾಡ್ತಿದ್ದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಈ ಥರ ಸುಳ್ಳು ನನ್ನ ಕಷ್ಟಪಡಿಸಿರೋದು ಜಿನ್ ದೊಡ್ಡದಾಗಿ ಕಾಣಿಸ್ತಿಲ್ಲ. ಇದೆಲ್ಲ ಕೇಳಿದ್ಮೇಲೆ ಚಾಯನ್ಗೆ ದೊಡ್ಡ ಶಾಕ್. ಅವ್ನ ಕ್ಲೋಸ್ ಫ್ರೆಂಡ್ ಜಿನ್ನೇ ಶಿಯಾನ ಕಷ್ಟಪಡಿಸ್ತಾ ಇದ್ದಾನೆ ಅಂತ. ಅದ್ರ ಮೇಲೆ ಚಾಯನ್ ಹೋಗಿ ಆಫೀಸಲ್ಲಿ ಜಿನ್ನ ಮೀಟ್ ಮಾಡಿ ನೀನು ಯಾಕೆ ಹೀಗೆ ಮಾಡಿದೆ ಅಂತೇಳಿ ಸೀಕ್ರೆಟಾಗಿ ಮ್ಯಾರೇಜ್ ಮಾಡಿದ್ಯಾ ಅಂತೇಳಿ ತುಂಬ ಇದರಲ್ಲಿ ಕೇಳ್ತಾ ಇದ್ದಾನೆ. ಆವಾಗ ನೀ ನನ್ನ ಫ್ರೆಂಡು ಅಂತ ನೀನು ಇಷ್ಟೊತ್ತು ಮಾತಾಡೋವರೆಗೂ ಸುಮ್ಮನೆ ಇದ್ದೀನಿ, ಇದ್ರ ಮೇಲೆ ಈ ವಿಷಯದಲ್ಲಿ ತಲೆ ಹಾಕಬೇಡ, ನಮ್ಮಿಬ್ಬರು ಪರ್ಸ್ನಲ್. ಹೌದು ನೀನೇನಕ್ಕೆ ಶಿಯಾಗೆ ತುಂಬ ಸಪೋರ್ಟ್ ಮಾಡ್ತಾ ಇದೀಯಾ, ನನಗಿಂತ ಶಿಯಾನ್ ನೀನೇ ಕ್ಯಾರಿಂಗಾಗಿ ನೋಡ್ತಾ ಇದ್ದೆ. ಜಿನ್ ಈ ಥರ ಮಾತಾಡುವಾಗ ಚಾಯಿನ್ ಕೆನೆಗೆ ಹೊಡಿತಾನೆ. ಇವಾಗ ನಾನು ಹೊಡೆದಿರೋ ಕಾರಣ ಶಿಯಾ ಲೈಫಲ್ಲಿ ಎಂಟ್ರಿಯಾಗಿ ಅವಳಿಗೆ ಬೇಡದೇ ಇರೋ ಪ್ರಾಬ್ಲಮ್ ಮಾಡ್ತಿರೋದಕ್ಕೆ 2ನೇ ಸಲ ಮತ್ತೆ ಹೊಡಿತಾನೆ. ಇದಕ್ಕೇನು ಕಾರಣ ಅಂದರೆ ನನ್ನ ಬೆಸ್ಟ್ ಫ್ರೆಂಡ್ ಅವಳು, ನನ್ನ ಹತ್ರನೇ ತಪ್ಪಾಗಿ ಮಾತಾಡ್ತೀಯ. ಅದ್ರ ಮೇಲೆ ಚಾಯಿನ್ ಅಲ್ಲಿಂದ ಶಿಯಾ ಸ್ಟೇ ಮಾಡಿರೋ ಜಾಗಕ್ಕೆ ಹೋಗ್ತಾನೆ. ಅವ್ನು ಹೊರಗಡೆ ಬಂದಿದ್ದು ನೋಡಿ ಶಿಯಾ ನೀನೇನಕ್ಕೆ ಇಲ್ಲಿಗೆ ಬಂದಿದ್ಯಾ, ಅದೇ ನನಗೆ ಏನು ಹೆಲ್ಪ್ ಬೇಡ, ನಾನೇ ನೋಡ್ಕೊತೀನಿ ಅಂದೆ ತಾನೆ. ಹಾಗೆ ಚಾಯನ್ ನಾನು ಹೆಲ್ಪ್ ಮಾಡೋಕ್ಕೆ ಬಂದಿಲ್ಲ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಅಂತ ಬಂದೆ. ನಾನು ಇವತ್ತು ಆಫೀಸ್ಗೆ ಹೋಗಿ ಜಿನ್ನ ಮೀಟ್ ಮಾಡಿ ಮಾತಾಡುವಾಗ ಅವನು ನನ್ನ ಹತ್ರ ಬೇಡದೇ ಇರೋವಾಗ ಮಾತಾಡ್ದ. ಅದಕ್ಕೆ ನಾನು ಗಾಂಡಾಗ ಅವ್ನು ಕೆನ್ನೆಗೆ 2 ಬಿಟ್ಟೆ. ಚಾಯನ್ ಸೀರಿಯಸ್ಸಾಗಿ ಮಾತಾಡ್ತಾ ಇದ್ದಾನೆ. ಆದರೆ ಶಿಯಾಗೆ ಜಿನ್ ಬಗ್ಗೆನೇ ಥಿಂಕ್ ಮಾಡಿ ಜಿನ್ಗೆ ಒದೆ ಬಿದ್ದಿಲ್ಲ ತಾನೆ ಅನ್ನುವಾಗ ಅವನಿಗೇನು ಒದೆ ಬಿದ್ದಿಲ್ಲ. ನಿನಗೆ ಸಪೋರ್ಟ್ ಮಾಡಿ ಅವನಿಗೆ ಹೊಡೆಯುವಾಗ ನನ್ನ ಕೈಯೇ ಬಾತ್ಕೊಂತು ಅಂತ ಅವ್ನ ಕೈ ನೋಡುವಾಗ ಶಿಯಾ ಅವನಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ಸ್ವಲ್ಪ ಹೊತ್ತ ಮೇಲೆ ಈ ವಿಷಯ ಕಂಪ್ಲೀಟಾಗಿ ಸರಿ ಇಲ್ಲ ಅಂತೇಳಿ ಶಿಯಾ ಹತ್ರ ಬೇಡ ಅಂತಾನೆ. ಇಬ್ಬರು ಎಲ್ಲ ವಿಷಯನೂ ಮಾತಾಡಿ ಮುಗಿದ್ಮೇಲೆ ಶಿಯಾ ಹೋಗಿ ಹಾಗೆ ಹೊರಗಡೆ ವಿಂಡೋದಲ್ಲಿ ನೋಡಿದ್ರೆ ಜಿನ್ ಶಿಯಾ ಹತ್ರ ಮಾತಾಡೋಕ್ಕೆ ತುಂಬ ಟೈಮಿಂದ ಹೊರಗಡೆನೇ ವೆಯ್ಟ್ ಮಾಡ್ತಾ ಇದ್ದಾನೆ. ಇವಾಗ ಚಾಯನ್ ಇವ್ರ ಜೊತೆನೇ ಇದ್ದಾರೆ ಅಂತ ಗೊತ್ತಾದರೆ ಜಿನ್ ಮತ್ತೆ ಏನಾದರೂ ಪ್ರಾಬ್ಲಮ್ ಮಾಡ್ತಾರೆ. ಅದರಿಂದ ಅವ್ನ ಕಣ್ಣಿಗೆ ಬೀಳದೇ ಇರೋ ರೀತಿ ವಿಂಡೋನ ಕ್ಲೋಸ್ ಮಾಡಿ ಚಾಯನ್ ಇವಾಗ ಹೊರಗಡೆ ಹೋದರೆ ಖಂಡಿತ ಜಿನ್ ನೋಡ್ತಾನೆ. ಹಾಗೆ ಈ ವಿಷಯ ನಡೆದದ್ದು ಇವರಿಬ್ಬರು ಫ್ರೆಂಡ್ಶಿಪ್ ಹಾಳಾಗಬಾರ್ದು ಅಂತ ಚಾಯನ್ ಹತ್ರ ಸುಮ್ಮನೆ ಮನೇಲಿ ಕೂತ್ಕೊಂಡು ಏನೋ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದಾಳೆ. ಹೊರಗಡೆ ಚೆನ್ನಾಗಿ ಮಳೆ ಸುರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಜಿನ್ ಅಲ್ಲಿಂದ ಹೋಗೋ ಹಾಗೆ ಇಲ್ಲ. ಅವ್ನ ಸುತ್ತ ಏನು ನಡೀತಾ ಇದೆ ಅಂತ ಥಿಂಕ್ ಮಾಡದೆ ಹಾಗೆ ನಿಂತಿದ್ದಾನೆ. ಚಾಯನ್ ಮನೆಯಿಂದ ಹೊರಗಡೆ ಹೋಗಿದೆ. ಫಸ್ಟ್ ಹೋಗಿ ಶಿಯಾ ಚೆಕ್ ಮಾಡಿ ನೋಡ್ತಾಳೆ. ನೋಡುವಾಗ ಜಿನ್ ಅಲ್ಲಿಲ್ಲ, ಎಲ್ಲೋ ಹೋಗಿದ್ದಾನೆ. ಇವಾಗ ಜಿನ್ ನೋಡಿದ್ರೆ ಶಿಯಾ ಇವನ್ನ ಬೇಡ ಅಂತ ಹೋಗಿದ್ದು ನೆನೆಸ್ಕೊಂಡು ತುಂಬ ಫೀಲ್ ಮಾಡಿ ಡ್ರಿಂಕ್ ಮಾಡ್ತಾ ಇದ್ದಾನೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಚಾಯಿನ್ ಏನೋ ವರ್ಕ್ ಬಗ್ಗೆ ಮಾತಾಡಬೇಕು ಅಂತ ಶಿಯಾನ ಒಂದು ಜಾಗಕ್ಕೆ ಬರೋಕ್ಕೆ ಹೇಳಿದ್ದಾನೆ. ಇಷ್ಟು ಬೇಗ ಏನಕ್ಕೆ ಬರೋಕ್ಕೆ ಹೇಳಿದ್ದಾನೆ ಅಂತ ಶಿಯಾ ಬೇಗ ಬಂದು ನೋಡಿದ್ರೆ ಆ ಜಾಗದಲ್ಲಿ 2 ಸೈಕಲ್ ಇದೆ. ನನ್ನ ಹತ್ರ ಯಾವುದೋ ವರ್ಕ್ ಬಗ್ಗೆ ಮಾತಾಡಬೇಕು ಅಂದಲ್ಲ, ಏನು ಅಂದಾಗ
ಇದೇ ಆ ವರ್ಕ್. ಇವಾಗ ಇಲ್ಲಿರೋ ಸೈಕಲ್ನ ತೊಗೊಂಡು ಒಂದು ರೌಂಡ್ ಹೋಗ್ಬಾ, ಅದೇ ನಿನ್ನ ವರ್ಕು, ಇದಕ್ಕೆ ನಾನೇ ಪೇ ಮಾಡ್ತೀನಿ ಸರಿ ಅಂತ ಶಿಯಾನು ಮತ್ತು ಚಾಯನ್ ಇಬ್ಬರು ರೈಡ್ ಹೋಗ್ತಾರೆ. ಶಿಯಾ ತುಂಬ ವಿಷಯನ ನೆನ್ಪು ಮಾಡಿಕೊಂಡು ತುಂಬ ಡಿಪ್ರೆಸ್ಸಲ್ಲಿರ್ತಾಳೆ. ತುಂಬ ದಿನದ ಮೇಲೆ ಶಿಯಾ ಇವಾಗ ಖುಷಿಯಾಗಿದ್ದೀನಿ ಅಂತ ಶಿಯಾಗೆ ಗೊತ್ತಾಗುತ್ತೆ. ಚಾಯನ್ ಮಾಡಿರೋ ಹೆಲ್ಪ್ಗೆ ಇವನಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾಳೆ. ಏನಾದರೂ ಪ್ರಾಬ್ಲಮ್ ಬರುವಾಗ ಈ ಥರ ಚಿಕ್ಕ ವಿಷಯ ಮಾಡಿದ್ರೂ ನಾವು ರಿಲ್ಯಾಕ್ಸ್ ಆಗ್ಬೋದು. ತುಂಬ ದಿನದ ಮೇಲೆ ಇವಾಗಲೇ ಹ್ಯಾಪಿಯಾಗಿದ್ದೀನಿ ಅಂತ ಗೊತ್ತಾಗಿದೆ. ನನಗಾಗಿ ಮಾಡ್ತಿರೋ ಎಲ್ಲ ಹೆಲ್ಪ್ಗೂ ತುಂಬ ತುಂಬ ಥ್ಯಾಂಕ್ಸ್ ಅಂದು ಅಲ್ಲಿಂದ ಇಬ್ಬರು ಮನೆಗೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾರೆ. ಇದೇ ಟೈಮ್ಗೆ ಕರೆಕ್ಟಾಗಿ ಫೀಲಿಂಗಲ್ಲಿ ಕೂತಿರೋ ಜಿನ್ ಹತ್ರ ಅವ್ರ ಅಜ್ಜಿ ಬಂದು ಅಡ್ವೈಸ್ ಮಾಡ್ತಾ ಇದ್ದಾರೆ. ಜಿನ್, ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ನಿನಗೆ ಗೊತ್ತಿದ್ದು ಆ ಹುಡುಗಿ ಶಿಯಾನ ಕಷ್ಟಪಡೋ ಹಾಗೆ ಏನೂ ಮಾಡಿಲ್ಲ. ನೀನು ಆ ಥರ ಫೀಲ್ ಮಾಡ್ತಾಯಿದ್ರೆ ನೀನು ಡೈರೆಕ್ಟಾಗಿ ಶಿಯಾನ ಮೀಟ್ ಮಾಡಿ ಅವಳ ಹತ್ರ ಸಾರಿ ಕೇಳು. ಜಿನ್ ಅಜ್ಜಿ ಹೇಳೋ ವಿಷಯ ಜಿನ್ಗೂ ಸರಿ ಅನಿಸುತ್ತೆ. ಕರೆಕ್ಟಾಗಿ ಶಿಯಾ ಮನೆಗೆ ಬರುವಾಗ ಜಿನ್ ಶಿಯಾಗೆ ವೆಯ್ಟ್ ಮಾಡ್ತಾ ಇದ್ದಾನೆ. ಏನು ವಿಷಯ, ನೀವು ದಿಢೀರ್ ಅಂತ ಬಂದಿದ್ದೀರಾ ಅಂತ ಕೇಳುವಾಗ ನಾನು ನಿನ್ನ ಹತ್ರ ಕ್ಷಮೆ ಕೇಳೋಣ ಅಂತ ಬಂದಿದ್ದೀನಿ. ನಾ ಮಾಡಿರೋದೇ ತಪ್ಪು, ಅದರಲ್ಲಿ ಇಲ್ಲಿವರೆಗೂ ಅದಕ್ಕೆ ಅಂತ ಫೀಲ್ ಮಾಡಿ ಸಾರಿ ಕೇಳಿಲ್ಲ. ಜಿನ್ ಈ ಥರ ಹೊಸದಾಗಿ ಡ್ರಿಂಕ್ ಮಾಡ್ತಾ ಇದ್ದಾನೆ, ಅವನಿಗೆ ಮೈ ಬೇರೆ ಸರಿ ಇಲ್ಲ. ಅವ್ನು ಮಾತಾಡೋದೇ ಜಿನ್ ಕಂಡೀಷನ್ ಎಲ್ಲ ಶಿಯಾ ಗೊತ್ತಾಗುತ್ತೆ. ಜಿನ್ನು ಶಿಯಾನ ಕನ್ವಿನ್ಸ್ ಮಾಡೋಕ್ಕೆ ನೋಡ್ತಾನೆ. ಇದ್ರ ಮೇಲೆ ನಮ್ಮಿಬ್ಬರ ನಡುವೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋಲ್ಲ, ನಾವು ಇದುವರೆಗೂ ಒಟ್ಟಿಗೆ ಇದ್ವಿ ತಾನೆ, ಅದೇ ರೀತಿ ಇರೋಣ, ಇದ್ರ ಮೇಲೂ ಹಾಗೆ ಇರೋಣ ಅಂತ ಹೇಳ್ತಾ ಇರುವಾಗ ಶಿಯಾ ನನಗಿದ್ರಲ್ಲಿ ಇಷ್ಟ ಇಲ್ಲ ಅಂತೇಳಿ ಜಿನ್ನ ಅಲ್ಲಿಂದ ಹೋಗೋಕೆ ಹೇಳ್ತಾರೆ. ಆದರೆ ಮನೆಗೆ ಹೋದ್ಮೇಲೆ ಶಿಯಾ ಜಿನ್ ಹತ್ರ ಮಾತಾಡಿರೋದನ್ನ ನೆನೆಸ್ಕೊಂಡು ಫೀಲ್ ಮಾಡ್ತಾ ಇದ್ದಾರೆ. ಹೇಳಬೇಕು ಅಂದರೆ ಶಿಯಾಗೆ ಜಿನ್ ಅಂದರೆ ಇಷ್ಟ. ಆದರೆ ಜಿನ್ ಹತ್ರ ಹಳೆ ರೀತಿ ಮಾತಾಡೋಕ್ಕೆ ಹೋದರೆ ಶಿಯಾನ ಮೈಂಡ್ಗೆ ಬರೋದೆಲ್ಲ ಜಿನ್ ಯಾಮಾರಿಸಿರೋದೇ ಮಾತ್ರ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಪ್ಲೀಸ್ ನನ್ನ ಚಾನಲ್ನ ಮರಿದೆ ಸಪೋರ್ಟ್ ಮಾಡಿ ಗಾಯ್ಸ್.